ಸರ ನಮ್ಮ ಹೆಸರು ಜಗದೀಶ್ ಶಂಕರಪ್ಪ ದಾಸಣ್ಣವರು, ಸಾಕಿನ ತಿಮ್ಮೇನಹಳ್ಳಿ, ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು. ಓಕೆ, ನೀವು ರೇಷ್ಮೆ ಬೆಳೆ ಮಾಡೋಕ್ಕಿಂತ ಮುಂಚೆ ಏನೇನು ಬೆಳೆ ಹಾಕ್ತಿದ್ರಿ? ಸರ್, ನಾವು ರೇಷ್ಮೆ ಬೆಳೆಕ್ಕಿಂತ ಮುಂಚೆ ನಾವು ಕೆಬೀಜ, ಮೆಣಸಿನ ಗಿಡ, ಗೋವಿನ ಜೋಳ ಹಾಕ್ತಿದ್ವಿ ಸರ್. ಓಕೆ, ಸುಮಾರು 50ರಿಂದ 60 ಎಕರೆ ಜಮೀನು ಮಾಡ್ತಿದ್ವಿ. ಅದರಲ್ಲಿ ಲಾಭಾಂಶ ಏನು ಅನಿಸ್ಲಿಲ್ಲ. ಆ ನಂತರ ಹಸೆಕಾಯಿ ವ್ಯಾಪಾರ ಮಾಡಿದ್ವಿ. ಹಸೆಕಾಯಿ ವ್ಯಾಪಾರದೊಳಗೂ ಡೆವಲಪ್ಮೆಂಟ್ ಆಗಲಿಲ್ಲ ರೀ. ಉಸುಗಿನ ದಂಧೆ ಮಾಡಿದ್ವಿ, ಉಸುಗಿನೊಳಗೂ ದಂಧೆ ಡೆವಲಪ್ಮೆಂಟ್ ಆಗಲಿಲ್ಲ. ಕಲೆದರ್ಗೆ ಅಂತಂತ ಉಸುಗು ಮಾರಕ್ಕಂತ ಹೋದಾಗ ಲಾಮಾಣಿ ಒಂದು ತಾಯಿ ಹೇಳಿದ್ರಿ, ರೇಷ್ಮೆ ಹಚ್ಚಂತಂತಂದು. ರೇಷ್ಮೆ ಅಧಿಕಾರಿಗಳು ಯಾರು ಅಂತಂತಂದು ನಮಗೆ ಗೋಣೆಮ್ಮನವ್ರು ಸರ್ ನಾವು ಭೇಟಿ ಆದ್ರಿ ಸರ್. ಗೋಣೆಮ್ಮನವ್ರು ಸರ್ ಭೇಟಿ ಆತನತ್ಲಿಗೆ ನೀವು ರೇಷ್ಮೆ ಹಚ್ಚಿರಿ ಅಂತಂದು ನೆಲ ಬಂದು ನೋಡಿದ್ರಿ, ಹಚ್ಚಿರಿ ಅಂತಂತ ನಮಗೆ ಪ್ರೋತ್ಸಾಹ ಕೊಟ್ರಿ. ನಾವು 100 ಎಕರೆ ಜಮೀನು ಮಾಡಿದ್ದು, ಈಗ ನಾವು 8 ಎಕರೆ ರೇಷ್ಮೆ ಮಾಡಿದ್ದು ಸರಿ ಸಮಾನವಾಗಿ ಲಾಭಾಂಶ ಅಷ್ಟೇ ಐತಿ ಸರ್. ಒಂದು ತಿಂಗಳಿಗೆ 2.5 3 ಲಕ್ಷ ರೂಪಾಯಿ ಆದಾಯ ನಮ್ಗೆ ರೇಷ್ಮೆದ ಆದಾಯ ತಗೊಂತವ್ರಿ. ಎಷ್ಟು ವರ್ಷ ಆತ್ರಿ ರೇಷ್ಮೆ ಮಾಡಕತ್ತಿ? ನಮ್ದು 7 ವರ್ಷ ಆಯ್ತು ಸರ್. 7 ವರ್ಷದಿಂದ ನಾವು ಕೋಟ್ಯಾಂತರ ರೂಪಾಯಿದ ಆಸ್ತಿ ಬಂಡವಾಳ ಈ ರೇಷ್ಮೆ ನಾವು ಆಮೇಲೆ ಶುರುವಿಗೆ ಫಸ್ಟಿಗೆ ಎಷ್ಟು ಎಕರೆ ಮಾಡಿದ್ರಿ? ಫಸ್ಟಿಗೆ ನಾವು ಮಾಡಿದ್ದು ಸರ್ 3 ಎಕರೆ ರೀ. ಓಕೆ, ಇವಾಗ ಮಾಡಿದ್ದು 8 ಎಕರೆ. 3 ಎಕರೆ ಅಂದ್ರೆ ಈಗ 8 ಎಕರೆವರೆಗೆ ಮಾಡ್ತಾ ಇದ್ದೇವೆ ಸರ್. ಕ್ರಮೇಣವಾಗಿ ನೀವು ಜಾಸ್ತಿ ಹಾಕ್ತಾ ಬರ್ತಾ ಇದ್ದೀರಿ ಸರ್. ನಾವು ಮುಂಚೆ ಇದರಿಂದ ನಾವು ರೇಷ್ಮೆ ಹಚ್ಚಿಂದ 8 ಎಕರೆ ರೇಷ್ಮೆ ಮಾಡಿದ್ನಪ್ಪ ಅಂದ್ರೆ 8 ಎಕರೆ ಹೊಲ ಖರೀದಿ ಹಿಡ್ಕೊಂಡು ಬಿಲ್ಡಿಂಗ್ ಹಚ್ಚಿಂದು ಗೌರ್ಮೆಂಟಿಂದ ಸೌಲಭ್ಯ ತಗೊಂಡು ನಾವು ಎಲ್ಲ ರೇಷ್ಮೆ ಮಾಡಿದ್ವಿ. ಅದು ನಿಮಗೊಂದು ನೌಕರಿದಾರ ಹೆಂಗಿರ್ತಲ್ಲ ತಿಂಗಳ ಬೆಳೆ, ಆ ಥರ ನಿಮಗೂ ನೌಕರಿದಾರಕ್ಕಿಂತ ಅದಕ್ಕಿಂತ ಜಾಸ್ತಿ ನಿಮಗೆ ನೆಮ್ಮದಿ ಜೀವನ. ನಮ್ಮದು ಭಯಂಕರ ಜೀವನ ಐತ್ರಿ ಸರ್. ಬೆಳಗ್ಗೆ ಅವರು 9ಕ್ಕೆ ಹೋಗ್ಬೇಕ್ರಿ, ಸಾಯಂಕಾಲ 5ಕ್ಕೆ ಬರ್ಬೇಕ್ರಿ. ನಾವು ಏನಿಲ್ಲ ಸರ್, ನಮ್ಮದು ಮುಂಜಾನೆ 1.5 ತಾಸು, ಸಂಜೆ ಮುಂದೆ 1.5 ತಾಸು ನಾವು ಡ್ಯೂಟಿ ಮಾಡಿದ್ನಪ್ಪ ಅಂದ್ರೆ ನಾವು ತಿಂಗಳ 2.5 ಲಕ್ಷ ರೂಪಾಯಿ ಆದಾಯ ಅಂತವ್ರಿ ಸರ್. 2 ಗೋಡಾಮ್ ರೀ, 8 ಎಕರೆ ರೇಷ್ಮೆ ಮಾಡೇವ್ರಿ ಸರ್. ನೀವು ಓಕೆ ಇಷ್ಟೆಲ್ಲ ಬೆಳೆದ್ರಿ, ಬೇರೆದವ್ರಿಗೆ ಎಲ್ಲಾರು ಪ್ರೋತ್ಸಾಹ ಮಾಡ್ತಿದ್ದೀರಾ? ಬಂದು ನಿಮ್ಗೆ ಕೇಳ್ತಿದಾರ ಜನಗಳು ಯಾವ ಥರ ಅಂತ? ಸರ್, ಹಚ್ಚರ ಈ ಸಲ ಈ ರೇಟ್ಗೆ ಇವಾಗ ಹಚ್ಚಾಕ ಒಂದು 5-6 ಜನ ತಯಾರಾಕಿ ನಿಂತ್ಕೊಂಡ್ರಿ ಸರ್. ಲಿಸ್ಟ್ ಕೊಟ್ಟಾರ್ರಿ. ಓಕೆ, ಅಂದ್ರೆ ಇದಕ್ಕೆ ನೀವು ರೇಷ್ಮೆ ಬೆಳೆದಕ್ಕೆ ನಿಮ್ಗೆ ಹೆಮ್ಮೆ ಇದೆ? ಹೆಮ್ಮೆ ಐತೆ ಸರ್. ಹೆಮ್ಮೆ ಚೆನ್ನಾಗಿ ಅನಿಸಿದೆ ನಿಮಗೆ? ಚೆನ್ನಾಗಿ ಅನಿಸಿತ್ರಿ ಸರ್. ಇದ್ರೊಳಗನ ರೇಷ್ಮೆ ಅಷ್ಟ ಬೆಳೆಯಂಗಿಲ್ಲ ಸರ್. ಒಂದು 7ರಿಂದ 8 ದನ ದನಕರ ಮೇಸಿವ್ರಿ ಸರ್. 4-5 ಕುರಿ ಅದಾವ್ರಿ ಸರ್. ಇದ್ರೊಳಗಲ್ ಗೋಂಜಾಳ ಹುಲ್ಲು ಸಹಿತ ಮೇಸಿಗಿಂತ ನಾವು ಆಳಿನ ಪಗಾರ ಸಹಿತ ಇದ್ರೊಳಗಲ್ ಬಂದಂತ ಮಾಸಿನೊಳಗೆ ಆಳಿನ ಪಗಾರ ಕಡಿತೀವಿ. ಅಲ್ಲಿ ಕಡಿಮೆ ಮಾಡ್ಕೊಳ್ತಾರೆ. ಓಕೆ, ನಮಸ್ತೆ.